ದಾವೀದನು ದುಡುಕಲಿಲ್ಲ. ಇನ್ನು ನನಗೆ ಯಾವ ತೊಂದರೆ ಇಲ್ಲ. ಸೌಲನು ಎಂಬ ರಾಜನು ಸತ್ತು ಹೋದ, ಸಿಂಹಾಸನ ಖಾಲಿಯಾಗಿದೆ, ಅದಕ್ಕಾಗಿಯೇ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಈಗ ಹೋಗ್ತಿದ್ದೇನೆ ಅನ್ನಲಿಲ್ಲ. ಏನ್ ಮಾಡ್ದ? ಪ್ರಾರ್ಥನೆ ಮಾಡಿ ದೇವರ ಪರ್ಮಿಷನ್ ತೆಗೆದುಕೊಳ್ತಿದ್ದಾನೆ. ದೇವ್ರೇ, ನನಗೇನ್ ಮಾಡನ್ನುತ್ತೀರಿ? ಎಲ್ಲಿಗೆ ಹೋಗನ್ನುತ್ತೀರಿ? ಯೆಹೂದ ದೇಶಕ್ಕೆ ಹೋಗನ್ನುತ್ತೀರೋ? ಹೋಗು. ಮತ್ತೆ ಯಾವ ಪಟ್ಟಣಕ್ಕೆ ಹೋಗನ್ನುತ್ತೀರಿ? ಹೆಬ್ರೋನ್ ಎಂಬ ಪಟ್ಟಣಕ್ಕೆ ಹೋಗು ಅನ್ನುತ್ತಾರೆ. ಕ್ರೈಸ್ತಿಯ ಸಮಾಜವೇ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕನ್ಫ್ಯೂಸ್ ಮಾಡುವ ದೇವರು ಅಲ್ಲವೇ ಅಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ಕ್ಲಾರಿಟಿ ಕೊಟ್ಟೇ ಕೊಡುತ್ತಾರೆ. ಹೀಗೆ ಕ್ಲಾರಿಟಿ ಕೊಡುವ ದೇವರಾಗಿದ್ದಾರೆ. ದಾವೀದನು ಪ್ರಾರ್ಥನೆ ಮಾಡಿದಾಗ ದೇವರು ಕ್ಲಾರಿಟಿ ಕೊಟ್ರು. ಯಾವುದು ಆ ಕ್ಲಾರಿಟಿ? ನೀನು ಹೆಬ್ರೋನಿಗೆ ಹೋಗೆಂದು. ಹೆಬ್ರೋನು ನಿಮಗೆ ಜ್ಞಾಪಕ ಇದೆಯಾ? ಹೆಬ್ರೋನಿನ ಹತ್ತಿರವೇ ಅಬ್ರಹಾಮನು ಯಜ್ಞವೇದಿಯನ್ನು ನಿರ್ಮಿಸುತ್ತಾನೆ. ಸಾರಳು ಸತ್ತಾಗ ಹೆಬ್ರೋನಿನಲ್ಲಿಯೇ ಸಾರಳಿಗೆ ಸಮಾಧಿ ಮಾಡುತ್ತಾನೆ. ಮೋಶೆ, ಯೆಹೋಶುವ, ಕಾಲೇಬ ಇಬ್ಬರನ್ನು ಗೂಢಾಚಾರಿಗಳನ್ನಾಗಿ ವಾಗ್ದಾನ ಭೂಮಿಗೆ ಕಳಿಸಿಕೊಟ್ಟಾಗ ಅವರು ಹೆಬ್ರೋನ್ ಪಟ್ಟಣಕ್ಕೆ ಹೋಗಿ ನೋಡಿ ಬರ್ತಾರೆ. ಕಾಲೇಬನು ಕೋರಿಕೊಂಡಿರೋದು ಹೆಬ್ರೋನ್ ಪಟ್ಟಣ. ಪ್ರಪಂಚದಲ್ಲಿಯೇ ಹೆಬ್ರೋನ್ ಪಟ್ಟಣ ಒಂದಾನೊಂದು ಅತ್ಯಂತ ಪುರಾತನವಾದ ಪಟ್ಟಣವಾಗಿದೆ. ಅಬ್ರಹಾಮನು ಬಹಳವಾಗಿ ಪ್ರೀತಿಸಿದಂತಹ ಪಟ್ಟಣವಾಗಿದೆ. ಸುತ್ತಲೂ ಬೆಟ್ಟಗಳಿಂದ ತುಂಬಿಕೊಂಡಿರುವ ಪಟ್ಟಣವಾಗಿದೆ. ಮಧ್ಯದಲ್ಲಿ ಒಂದು ಕಾಲುವೆ ಹೋಗುತ್ತಾ ಇರುತ್ತೆ. ಆ ಬೆಟ್ಟಗಳ ಮಧ್ಯದಲ್ಲಿ ನಿರ್ಮಿಸಲ್ಪಟ್ಟಿರುವ ಅದ್ಭುತವಾದ ಪಟ್ಟಣವಾಗಿದೆ ಈ ಹೆಬ್ರೋನ್. ಅಲ್ಲಿಗೆ ಹೋಗನ್ನುತ್ತಿದ್ದಾರೆ ದೇವರು. ಹೋಗು ಎಂಬುದಾಗಿ ಹೇಳ್ತಾರೆ. ಹೋಗು ಎಂದು ಹೇಳಿದಾಗ ದಾವೀದನು ಎಷ್ಟೋ ಸಂತೋಷ ಪಡ್ತಾನೆ. ಆದರೆ ಗಮನ ಕೊಟ್ಟು ಕೇಳ್ರಿ, ಹೇಗೆ ಹೋದನೆಂದು ಬೈಬಲ್ನಲ್ಲಿದೆ ನೋಡಿ. ಈಗ ಪರಿಪಾಲನೆ ಮಾಡ್ಲಿಕ್ಕಿದ್ದಾನೆ. ತನ್ನ ಜೀವಿತದಲ್ಲಿ ಅದ್ಭುತವಾದ ದಿನಗಳನ್ನು ಕಣ್ಣಾರೆ ನೋಡ್ಲಿಕ್ಕಿದ್ದ. ಹಾಗೆ ನೋಡಬೇಕೆಂದು ಬಯಸಿದ ದಾವೀದನು ಏನ್ಮಾಡ್ದ? 2ನೇ ವಚನ, ಹೆಬ್ರೋನಿಗೆ ಹೋಗೆಂದು ಆತನು ಹೇಳಿದನು. ಆದುದರಿಂದ ಇಜ್ರೇಲಿನವಳಾದ ಅಹೀನವೋಮಳು, ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಎಂಬ ತನ್ನ 2 ಹೆಂಡತಿಯರನ್ನು ಕರೆದುಕೊಂಡು ದಾವೀದನು ಅಲ್ಲಿಗೆ ಹೋದನು. ಮತ್ತು ದಾವೀದನು ತನ್ನ ಹತ್ತಿರ ಇರುವ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರೆದುಕೊಂಡು ಅವನ ಜೊತೆಗೆ ಬಂದರು. ಅವರೆಲ್ಲರೂ ಹೆಬ್ರೋನಿಗೆ ಸೇರಿ ಊರುಗಳಲ್ಲಿ ವಾಸಿಸಿದರು. ದಯವಿಟ್ಟು ಗಮನಿಸಿ ಪ್ರಿಯರೇ, ದಾವೀದನು ಆಶೀರ್ವದಿಸಲ್ಪಟ್ಟಾಗ ಅವನ ಸುತ್ತಲಿರುವವರು ಕೂಡ ಆಶೀರ್ವದಿಸಲ್ಪಡ್ತಿದ್ದಾರೆ. ಸೌಲನು ಪ್ರಾಣ ಕಳೆದುಕೊಂಡಾಗ ಅವನ ಸುತ್ತಲಿರುವವರು ಕೂಡ ತಮ್ಮ ಪ್ರಾಣ ಕಳೆದುಕೊಂಡ್ರು. ಸೌಲನು ತನ್ನ ಮೇಲಿರುವ ಶಾಪವನ್ನು ತನ್ನ ಸುತ್ತಲಿರುವವರೊಂದಿಗೂ ಹಂಚಿಕೊಂಡ. ತನ್ನ ಮೇಲೆ ಬಂದಿರುವ ಮರಣವನ್ನು ತನ್ನ ಸುತ್ತಲಿರುವವರಿಗೂ ಅಂಟಿಸಿ ಹೋದ. ಆದರೆ ದಾವೀದನು ಹಾಗಲ್ಲ. ದಾವೀದನು ಆಶೀರ್ವದಿಸಲ್ಪಟ್ರೆ ಅವನ ಸುತ್ತಲಿರುವವರು ಕೂಡ ಆಶೀರ್ವದಿಸಲ್ಪಡ್ತಾರೆ. ನಿಮ್ಮ ಜೀವಿತ, ನನ್ನ ಜೀವಿತ, ನಮ್ಮೆಲ್ಲರ ಜೀವಿತ ಹಾಗೇ ಇರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಶಾಪಕರವಾಗಿ ಜೀವಿಸುವವರಾಗಿರಬಾರದು. ನಿಮ್ಮ ಸುತ್ತಲಿರುವವರಿಗೆ ಶಾಪ ಅಂಟಿಸುವಂಥವರಾಗಿರಬಾರದು. ನೀವು ನಿಮ್ಮ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಂಡು ನಿಮ್ಮನ್ನು ನಂಬಿರುವಂತಹ ಹೆಂಡತಿ ಮಕ್ಕಳಿಗೆ ಕಷ್ಟವನ್ನು ಉಳಿಸುವವರಾಗಿರಬಾರದು. ನೀವು ಮಾಡಿದ ತಪ್ಪುಗಳಿಂದ, ತೆಗೆದುಕೊಂಡ ತಪ್ಪು ನಿರ್ಣಯಗಳಿಂದ ನೀವು ಕಷ್ಟಗಳ ಪಾಲಾಗುತ್ತಾ ನಿಮ್ಮ ಕುಟುಂಬವನ್ನು ಕೂಡ ಕಷ್ಟದಲ್ಲಿ ಮುಳುಗಿಸಬಾರದು. ಸೌಲನಂತೆ ನೀವು ಜೀವಿಸಬಾರದು. ದಾವೀದನು ಆಶೀರ್ವಾದವುಳ್ಳವನಾಗಿದ್ದನು. ತನ್ನ ಸುತ್ತಲಿರುವವರಿಗೆ ಆಶೀರ್ವಾದವನ್ನು ಹಂಚುತ್ತಿದ್ದಾನೆ. ಈಗ ದಾವೀದನೊಂದಿಗೆ ದಾವೀದನ ಕುಟುಂಬ, ಮಕ್ಕಳು ಮಾತ್ರವಲ್ಲದೆ ದಾವೀದನ ಸಂಗಡ ಇದ್ದ ಎಲ್ಲಾ ಜನರು ಕೂಡ ವಾಗ್ದಾನ ಭೂಮಿಯೊಳಗೆ ಹೆಜ್ಜೆ ಇಡುತ್ತಿದ್ದಾರೆ. ಆ ರಾಜ್ಯವನ್ನು ಪರಿಪಾಲಿಸುವುದಕ್ಕಾಗಿ, ದಾವೀದನೊಂದಿಗೆ ಜವಾಬ್ದಾರಿಕೆ ನಿರ್ವಹಿಸುವುದಕ್ಕಾಗಿ ಅವನೊಂದಿಗಿರುವಂಥವರು ಕೂಡ ಹೋಗ್ತಿದ್ದಾರೆ. ನನ್ನ ಪ್ರಶ್ನೆ, ಅಷ್ಟಕ್ಕೂ ಅವನೊಂದಿಗೆ ಹೋಗುತ್ತಿರುವಂಥವರು ಯಾರು? ಹೇಳ್ತೇನೆ ಕೇಳ್ರಿ, 400 ಜನರು. ಯಾರು ಪ್ರಿಯರೇ ಈ 400 ಜನರು? ವಿದ್ಯಾವಂತರೋ, ವ್ಯಾಪಾರಸ್ಥರಾಗಿದ್ರೋ, ವ್ಯವಸಾಯಗಾರರಾಗಿದ್ರೋ? ಇಲ್ಲವಾದ್ರೆ ಯಾರಾಗಿದ್ರೋ ಅವರು? 1ನೇ ಸಾಮುವೇಲ ಪುಸ್ತಕ 22ನೇ ಅಧ್ಯಾಯ 2ನೇ ವಚನ ನೋಡಿ. ಇದಲ್ಲದೆ ಕುಗ್ಗಿ ಹೋದವರೆಲ್ಲರೂ, ಸಾಲ ಮಾಡಿದವರೆಲ್ಲರೂ, ಮನನೊಂದಿದಂಥವರೆಲ್ಲರೂ ದಾವೀದನ ಬಳಿಗೆ ಕೂಡಿ ಬಂದಾಗ ಅವನು ಅವರಿಗೇ ಅಧಿಪತಿಯಾದನು. ಯಾರಾಗಿದ್ದಾರೆ ಗೊತ್ತಾ ಹೀಗೆ ದಾವೀದನ ಸುತ್ತಲಿದ್ದವರು? ಕಷ್ಟದಲ್ಲಿದ್ದಂಥವರು, ನಷ್ಟದ ಪಾಲಾದಂಥವರು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು, ಆರ್ಥಿಕ ತೊಂದರೆಗಳನ್ನು ಹಾದು ಹೋಗುತ್ತಾ ಹೇಗೆ ಆ ಸಮಸ್ಯೆಗಳೆಲ್ಲ ಪರಿಷ್ಕರಿಸಿಕೊಳ್ಳಬೇಕೆಂದು ಗೊತ್ತಿಲ್ಲದಂಥವರೆಲ್ಲರೂ ಸೇರಿ ಎಲ್ಲಿಗೆ ಬಂದ್ರಂತೆ? ದಾವೀದನ ಬಳಿಗೆ ಬಂದ್ರಂತೆ. ಕಾರಣವೇನು? ದಾವೀದನಿಗೂ ಕೂಡ ಕಷ್ಟಗಳಿವೆ.
ದಾವೀದನಿಗೂ ಕೂಡ ಬಾಧೆಗಳಿವೆ. ದಾವೀದನು ವಾಸ್ತವದಲ್ಲಿ ಯಾರು? ಯಥಾರ್ಥನಾಗಿ ಜೀವಿಸಿದವನು, ಯೆಹೋವನ ಹೃದಯಾನುಸಾರನು. ಮಾತ್ರವಲ್ಲದೆ ಸಮುವೇಲನೆಂಬ ಮಹಾಪ್ರವಾದಿಯಿಂದ ದೇವರ ಆಜ್ಞೆಯ ಪ್ರಕಾರ ಅಭಿಷೇಕಿಸಲ್ಪಟ್ಟವನಾಗಿದ್ದನು. ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುವುದಕ್ಕಾಗಿ ರಾಜನಾಗಿ ಆರಿಸಲ್ಪಟ್ಟವನಾಗಿದ್ದ. ರಾಜನಾಗಿ ಆರಿಸಲ್ಪಟ್ಟವನಾದಾಗ್ಯೂ ಕೂಡ, ರಾಜ್ಯವನ್ನು ಪರಿಪಾಲಿಸುವವನಾದಾಗ್ಯೂ ಕೂಡ, ಸೌಲನ ಹೊಟ್ಟೆಕಿಚ್ಚಿನ ನಿಮಿತ್ತವಾಗಿ, ಮೂರ್ಖತ್ವದ ನಿಮಿತ್ತವಾಗಿ, ಸರಿಯಾದ ಆಶ್ರಯವಿಲ್ಲದಂತಹ, ಅಡುಗುತಾಣವಿಲ್ಲದಂತಹ, ಗೂಡು ಚೆದರಿರುವಂತಹ ಪಕ್ಷಿಯ ಹಾಗೆ ಕಷ್ಟಗಳ ಪಾಲಾದ ಪ್ರಿಯರೇ. ತಿನ್ನಲು ತಿಂಡಿಯಿಲ್ಲದೆ, ನೆಲೆಸಲು ನೆಲೆಯಿಲ್ಲದೆ, ಕಟ್ಟಿಕೊಳ್ಳಲು ಬಟ್ಟೆಯಿಲ್ಲದೆ, ಬದುಕಲು ಭದ್ರತೆಯಿಲ್ಲದೆ ಒದ್ದಾಡುತ್ತಾ ಇರುವಾಗ ಅವನೊಂದಿಗೆ ಒಬ್ರಾದ್ಮೇಲೆ ಒಬ್ರು ಬಂದ್ರು. ಇವರೆಲ್ಲ ಯಾರೆಂದ್ರೆ ದಾವೀದನಿಗೆ ತಕ್ಕವರೇ. ದಾವೀದನಿಗೆ ತಕ್ಕವರೇ. ಕಷ್ಟಗಳಲ್ಲಿಯೂ ನಷ್ಟಗಳಲ್ಲಿಯೂ ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿಯೂ ಒದ್ದಾಡುತ್ತಿರುವ ಎಲ್ಲರಿಗೂ ದಾವೀದನು ಏನಾದನಂತೆ? ಅಧಿಪತಿಯಾದನಂತೆ. ಯಾಕೆ ಇವರೆಲ್ಲರನ್ನು ದಾವೀದನು ಆಶ್ರಯ ಕೊಟ್ಟನು ಗೊತ್ತಾ? ಕಷ್ಟ ಅಂದ್ರೆ ಏನು ಎಂಬುದಾಗಿ ದಾವೀದನಿಗೆ ಗೊತ್ತಿರೋದ್ರಿಂದ, ಹೊಟ್ಟೆಯ ಹಸಿವೆ ಏನೆಂಬುದಾಗಿ ದಾವೀದನಿಗೆ ಗೊತ್ತಿರೋದ್ರಿಂದ, ಇಕ್ಕಟ್ಟು ಬಿಕ್ಕಟ್ಟು ಅಂದ್ರೆ ಏನೆಂದು ದಾವೀದನಿಗೆ ಗೊತ್ತಿರೋದ್ರಿಂದ ಅವರೆಲ್ಲರಿಗೆ ಆಶ್ರಯ ಕೊಟ್ಟ. ತನಗೆ ತಿನ್ನಲು ತಿಂಡಿ ಇಲ್ಲದಿದ್ರೂ ಕೂಡ 10 ಜನರಿಗೆ ಅನ್ನ ಹಾಕಿದ ಪ್ರಿಯರೇ. ನೆಲೆಸಲು ನೆಲೆ ಇಲ್ಲದಿದ್ರೂ ಸಹ 10 ಜನರಿಗೆ ಆಶ್ರಯವಾಗಿ ನಿಂತ ಪ್ರಿಯರೇ. ಕ್ರೈಸ್ತಿಯ ಸಮಾಜವೇ, ಇದು ನಿಜವಾದ ಆತ್ಮಿಕತೆ ಅಂದ್ರೆ ಅದ್ಭುತವಾದಂತಹ ದಾವೀದನ ವ್ಯಕ್ತಿತ್ವ ಆಗಿದೆ. ಮಾತ್ರವಲ್ಲದೆ ಅದೇ ಸಮಯದಲ್ಲಿ ಬಂದ ಜನರು ಕೂಡ ದಾವೀದನು ಕಷ್ಟಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುವಾಗ ದಾವೀದನಿಗೆ ಆಧಾರವಾಗಿ ನಿಂತರು ಪ್ರಿಯರೇ. ದಾವೀದನನ್ನು ಕೊಲ್ಲುವುದಕ್ಕಾಗಿ ಸೌಲನು ತಿರುಗಾಡುತ್ತಿರುವಾಗ, ದಾವೀದನೇ, ನಿನ್ನ ಸಂಗಡ ನಾವು ಕೂಡ ಬರ್ತೇವೆ, ಸಾಧ್ಯವಾದರೆ ನಿನ್ನೊಂದಿಗೆ ನಾವು ಕೂಡ ಹೋರಾಡ್ತೇವೆ ಎಂದು ಹೀಗೆ ದಾವೀದನ ಸಂಗಡ ಅವರು ನಿಲ್ಲುತ್ತಾರೆ ಪ್ರಿಯರೇ. ಒಂದು ದಿನ ಒಬ್ಬ ಹುಡುಗನು ಒಂದು ನಾಯಿ ಮರಿಯನ್ನು ಸಾಕಬೇಕೆಂದು ನಾಯಿ ಮರಿ ಮಾರಾಟ ಮಾಡುವ ಅಂಗಡಿಗೆ ಹೋದ. ನಾನಾ ವಿಧವಾದ ಜಾತಿಯ ನಾಯಿಮರಿಗಳಿದ್ವು. ಆದರೆ ಈ ಚಿಕ್ಕ ಹುಡುಗನ ಮನಸ್ಸು ಮಾತ್ರ ಒಂದು ಮೂಲೆಯಲ್ಲಿ ಬಿದ್ದಿರುವ ನಾಯಿ ಮೇಲೆ ಬಿತ್ತು. ಅದು ಬಹಳ ವೀಕ್ ಆಗಿತ್ತು, ಬಹಳ ಬಲಹೀನವಾಗಿತ್ತು. ಅದನ್ನೇ ದಿಟ್ಟಿಸಿ ನೋಡ್ತಿರುವಾಗ ನಾಯಿ ಮಾರುವವನು ಬಂದು, ಏನಪ್ಪಾ ಆ ನಾಯಿಯನ್ನು ನೋಡ್ತಾ ಇದ್ದಿ ಎಂದು ಕೇಳಿದ್ರೆ, ಅದೇನೋ ನಾನು ಅದನ್ನು ನೋಡ್ತಿರುವಾಗ ಕೊಂಡುಕೊಳ್ಳಬೇಕನಿಸುತ್ತಾ ಇದೆ ಅಂದಾಗ ನಾಯಿ ಮರಿ ಮಾರಾಟ ಮಾಡುವ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ, ಇಲ್ಲಿರುವ ಯಾವುದೇ ನಾಯಿ ಆದರೂ ಕೊಂಡ್ಕೋ, ಆದ್ರೆ ಆ ನಾಯಿಯನ್ನು ಕೊಂಡ್ಕೊಳ್ಬೇಡ. ಯಾಕೆ? ಅದಕ್ಕಾಗಿ ಅದು ನಿನಗೆ ಯಾವ ಸಂತೋಷ ಕೊಡುವುದಿಲ್ಲ, ಆನಂದ ಕೊಡುವುದಿಲ್ಲ. ಯಾಕೆಂದರೆ ಅದು ಕುಂಟುವ ನಾಯಿಯಾಗಿದೆ. ನೀನು ಓಡೋಡಿ ಹೋಗುವಾಗ ನಿನ್ನ ಹಿಂದೆ ನಾಯಿ ಓಡೋಡಿ ಬರಬೇಕೆಂದು ಆಶಿಸುತ್ತಿ, ಆದರೆ ಅದು ಬರುವುದಿಲ್ಲ. ಯಾಕೆಂದ್ರೆ ಕುಂಟಾಗಿರೋದ್ರಿಂದ. ನೀನು ಬಾ ಅಂತ ಚಿಟಿಕೆ ಹೊಡೆದ್ರೆ ಓಡೋಡಿ ನಿನ್ನ ಬಳಿಗೆ ಬರಬೇಕೆಂದು ಆಶಿಸುತ್ತಿ, ಆದರೆ ಅದು ಬರಲ್ಲ. ಯಾಕೆಂದ್ರೆ ಕುಂಟುವ ನಾಯಿಯಾಗಿರೋದ್ರಿಂದ. ಅದು ನಿನ್ನೊಂದಿಗೆ ಆಟ ಆಡಲ್ಲ, ಅದು ನಿನ್ನೊಂದಿಗೆ ಜಂಪ್ ಕೂಡ ಮಾಡಲ್ಲ, ನಿನ್ನೊಂದಿಗೆ ಎಗರುವುದಿಲ್ಲ, ನಿನ್ನೊಂದಿಗೆ ಓಡುವುದಿಲ್ಲ, ನಿನಗೆ ಯಾವ ಸಂತೋಷ ಕೊಡುವುದಿಲ್ಲ. ಹಾಗಾಗಿ ಆ ಕುಂಟುವ ನಾಯಿಯನ್ನು ಕೊಂಡುಕೊಳ್ಳಲಾರದೆ ಬೇರೆ ನಾಯಿಯನ್ನು ಕೊಂಡುಕೋ ಮಗನೇ ಎಂದು ಹೇಳಿದ್ರೆ ಆ ಹುಡುಗ ಏನ್ ಹೇಳ್ತಾನೆ ಗೊತ್ತಾ? ಹಾಗಾದ್ರೆ ಖಂಡಿತವಾಗಿಯೂ ಈ ಕುಂಟುವ ನಾಯಿಯನ್ನೇ ಕೊಂಡುಕೊಳ್ತೇನೆ, ಅದೇ ನನಗೆ ಬೇಕು. ಬೇಡಪ್ಪ, ಬೇಡ ಅಂದ್ರೂ ಕೂಡ ಯಾಕೆ ಕೊಂಡುಕೊಳ್ತೇನೆ ಅನ್ನುತ್ತಿ? ಅದೇ ನಿನಗೆ ಭಾರವಾಗ್ತದೆ, ಅದು ನಿನಗೆ ಯಾವ ಸಂತೋಷ ಕೊಡಲ್ಲ ಅಂದಾಗ ಹುಡುಗ ಏನ್ ಹೇಳ್ತಾನೆ ಗೊತ್ತಾ? ಈ ನಾಯಿಗೆ ಈ ಲೋಕದಲ್ಲಿ ಯಾರು ಸಂತೋಷ ಕೊಡದೇ ಇರಬಹುದು, ಆದರೆ ನಾನು ಆ ನಾಯಿಗೆ ಸಂತೋಷವನ್ನು ಹಂಚಿಕೊಡಬಲ್ಲೆ ಅಂದ. ಯಾಕೆ? ಅದಕ್ಕಾಗಿ ಅದು ಯಾವ ರೀತಿ ಕುಂಟುವ ನಾಯಿಯಾಗಿದೆಯೋ ನಾನು ಕೂಡ ಕುಂಟನಾಗಿದ್ದೇನೆ. ಇಲ್ಲಿರುವ ಕಾಲು, ಕಾಣಿಸುವ ಈ ಕಾಲು ಪ್ಲಾಸ್ಟಿಕ್ ಕಾಲಾಗಿದೆ, ನಿಜವಾದ ಕಾಲಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಅನುರಾಗ ಹಂಚುವಂಥವರು ಯಾರಾದರೂ ಈ ಲೋಕದಲ್ಲಿ ಇರೋದಾದರೆ ನಾನೊಬ್ಬನೇ ಆಗಿದ್ದೇನೆ. ಅದು ಹೇಗೆ ಕುಂಟವಾಗಿದೆಯೋ ನಾನು ಕೂಡ ಕುಂಟನೆ ಅಂದ. ಕೇಳಿ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಹಾದು ಹೋಗುವಾಗಲೇ ಇತರರ ಕಷ್ಟ ನಿಮಗೆ ಅರ್ಥವಾಗುತ್ತೆ. ಹೊಟ್ಟೆಯ ಹಸುವನ್ನು ಹಾದು ಹೋಗುವಾಗಲೇ ಇತರರ ಹಸುವೆ ಏನೆಂದು ನಿಮಗೆ ಅರ್ಥ ಆಗುತ್ತೆ. ನೀವು ಅಪಾರ್ಥ ಮಾಡಿಕೊಳ್ಳಲ್ಪಟ್ಟಾಗಲೇ ಇತರರು ಅಪಾರ್ಥಕ್ಕೆ ಒಳಗಾದಾಗ ಎಷ್ಟು ಬಾಧೆ ಪಡ್ತಾರೆಂದು ನಿಮಗೆ ಅರ್ಥವಾಗುತ್ತೆ. ನೀವು ನಿಷ್ಕಾರಣವಾಗಿ ನಿಂದೆಗೊಳಗಾಗುವಾಗಲೇ ಇತರರು ನಿಂದಿಸಲ್ಪಡುವಾಗ ನೀವು ಅರ್ಥ ಮಾಡಿಕೊಳ್ಳುವವರಾಗಿರ್ತೀರಿ. ಕೆಲವು ಸಂದರ್ಭಗಳಲ್ಲಿ ದೇವರು ಯಾಕೆ ತಾನೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಮೇಯವಿಲ್ಲದೆ ಕಷ್ಟಗಳಾಗಿರ್ಬೋದು, ಆರ್ಥಿಕ ತೊಂದರೆಗಳಾಗಿರಬಹುದು, ಅನಾರೋಗ್ಯಗಳಾಗಿರಬಹುದು, ಆಪತ್ತುಗಳಾಗಿರಬಹುದು, ಅವಮಾನಗಳಾಗಿರಬಹುದು, ಯಾಕೆ ದೇವರು ಅವುಗಳನ್ನು ನಿಮ್ಮ ಜೀವಿತದಲ್ಲಿ ಅನುಮತಿಸುತ್ತಾರೆ ಗೊತ್ತಾ? ನಿಮ್ಮ ಸುತ್ತಲೂ ಸಮಾಜದಲ್ಲಿ ಇಂಥವರು ಬಹಳಷ್ಟು ಜನ ಇದ್ದಾರೆ. ಅವರಿಗಿರುವ ಬಾಧೆಯಲ್ಲ ಯಾವುದು ಗೊತ್ತಾ? ನನ್ಗ್ಯಾಕೆ ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ, ನನ್ಗ್ಯಾಕೆ ಯಾರೂ ಅರ್ಥ ಮಾಡಿಕೊಳ್ತಿಲ್ಲ ಎಂದು ಬಾಧೆ ಪಡುವಂಥವರಿಗೆ
ನೀವು ಆಧಾರವಾಗಿರಬೇಕೆಂದು, ಆದರ್ಶಕರವಾಗಿರಬೇಕೆಂದು, ಆದರಣೆಯಾಗಿರಬೇಕೆಂದು. ಅವರಿಗಿರುವ ಬಾಧೆ ಏನೆಂದು ನಿಮಗೆ ಗೊತ್ತಾಗದಿದ್ದರೆ ನೀವು ಅವರಿಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದುದರಿಂದಲೇ ದೇವರು ಅನೇಕ ಜನರಿಗೆ ನಿಮ್ಮನ್ನು ಆಶೀರ್ವಾದಕರವಾಗಿ, ಆದರ್ಶಕರವಾಗಿಡುವುದಕ್ಕಾಗಿಯೇ ಈ ದಿನ ಕೆಲವು ಕಷ್ಟಗಳನ್ನು ಹಾದು ಹೋಗುವಂತೆ ಮಾಡುತ್ತಾ ಇದ್ದಾರೆ. ನಿಮ್ಮನ್ನು ಏನೋ ಕಷ್ಟಪಡಿಸುವುದಕ್ಕಾಗಿ ಅಲ್ಲ, ಅನೇಕ ಜನರಿಗೆ ನಿಮ್ಮನ್ನು ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ಮಾರ್ಪಡಿಸಬೇಕೆಂದೇ ನಿಮ್ಮ ಜೀವಿತದಲ್ಲಿ ದೇವರು ಕೆಲವೊಂದು ಕಷ್ಟಗಳನ್ನು ಅನುಮತಿಸುತ್ತಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ದಾವೀದನು ಅರ್ಥ ಮಾಡಿಕೊಂಡ. ಈ ದಿನ ನನಗಿರುವಂತಹ ಕಷ್ಟಗಳು, ಶ್ರಮೆಗಳು, ಇಕ್ಕಟ್ಟು, ಬಿಕ್ಕಟ್ಟುಗಳು ಇವು ಅನೇಕ ಜನರಿಗೆ ನನ್ನ ಜೀವಿತ ಆಶೀರ್ವಾದಕರವಾಗಿರುವುದಕ್ಕಾಗಿ ದೇವರು ಅನುಮತಿಸಿದ್ದಾರೆ ಎಂದು ನಂಬಿದ. ಹಾಗಾಗಿ ಏನ್ ಮಾಡ್ದ? ಕಷ್ಟಗಳನ್ನು ಹಾದು ಹೋಗುತ್ತಾ ಇದ್ದಾಗ್ಯೂ ಕೂಡ 400 ಜನರಿಗೆ ಆಶ್ರಯ ಕೊಟ್ಟ. ಅವರಿಗೆ ಆಧಾರವಾಗಿ ನಿಂತ, ಅವರಿಗೆ ಅಣ್ಣನಾಗಿ ನಿಂತ. ನಿಂತುಕೊಂಡು ಏನ್ ಮಾಡ್ದ? ಅವರಿಗೆ ಬೇಕಾಗಿರುವಂತಹ ಭರವಸೆ ಕೊಟ್ಟ. ಅನಂತರ ದಾವೀದನಿಗೆ ದೇವರು ಮಹಾರಾಜನನ್ನಾಗಿ ಮಾಡುತ್ತಿರುವಾಗ ದಾವೀದನು ಏನ್ ಮಾಡ್ದ ಗೊತ್ತಾ? ಅವನ ಸಂಗಡ ಇದ್ದವರನ್ನು ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಅವನು ಒಬ್ಬಂಟಿಗನಾಗಿದ್ದಾಗ ಅವನಿಗೆ ಆಧಾರವಾಗಿದ್ದಂಥವರನ್ನು ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಅವರ ವಿಷಯದಲ್ಲಿ ಕೃತಜ್ಞತೆಯುಳ್ಳವನಾಗಿ ಜೀವಿಸಿರುವುದರಿಂದಲೇ ಅವನು ಹೆಚ್ಚಿಸಲ್ಪಡುವ ದಿನ ಬಂದಾಗ ತನ್ನೊಂದಿಗೆ ಕಷ್ಟಗಳಲ್ಲಿ ಪಾಲಾದವರನ್ನು ಕೂಡ ಏನ್ ಮಾಡ್ತಿದ್ದಾನೆ? ತನ್ನೊಂದಿಗೆ ಕರೆದೊಯ್ತಿದ್ದಾನೆ. ಇದು ಅದ್ಭುತವಾದ ಆತ್ಮಿಕತೆ. ದಯವಿಟ್ಟು ಗಮನಿಸಿ ಪ್ರಿಯರೇ. ಸತೀಶ್ ಕುಮಾರಾದ ನಾನಾಗಿರ್ಬೋದು, ನೀವಾಗಿರ್ಬೋದು, ನಾವೆಲ್ಲರೂ ಆಗಿರ್ಬೋದು, ಈ ದಿನ ಈ ಸ್ಥಾನಕ್ಕೆ ನಾವು ಬರೋದಾದ್ರೆ ಹುಟ್ಟಿದಂದಿನಿಂದ ಈ ದಿನದವರೆಗೂ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕಾಗಿಯೋ, ಬಲಪಡಿಸುವುದಕ್ಕಾಗಿಯೋ, ಆಧರಿಸುವುದಕ್ಕಾಗಿಯೋ, ಆಧಾರ ನಿಲ್ಲುವುದಕ್ಕಾಗಿಯೋ ಅನೇಕ ಜನರನ್ನು ದೇವರು ಉಪಯೋಗಿಸಿಕೊಂಡಿದ್ದಾರೆ. ಕೆಲವರು ನಿಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ, ಕೆಲವೊಂದು ಜನರು ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ, ಕೆಲವರು ನಮಗೆ ಆಧಾರವಾಗಿ ನಿಂತಿದ್ದಾರೆ, ಕೆಲವರು ಕೈಲಾದ ಸಹಾಯ ಮಾಡಿದ್ದಾರೆ, ಕೆಲವರು ಭುಜ ತಟ್ಟಿದ್ದಾರೆ, ಕೆಲವರು ಸಲಹೆ ಕೊಟ್ಟಿದ್ದಾರೆ, ಕೆಲವೊಂದು ಜನ ಮಾರ್ಗ ನಿರ್ದರ್ಶಿಸಿದ್ದಾರೆ. ಈ ದಿನ ನೀವು, ನಾವೆಲ್ಲ ಏನಾಗಿದ್ದೇವೋ ಈ ಸ್ಥಾನಕ್ಕೆ ದೇವರು ನಮ್ಮನ್ನು ತರುವುದಕ್ಕಾಗಿ ಅನೇಕ ಜನರನ್ನು ನಮ್ಮ ಜೀವಿತದಲ್ಲಿ ಉಪಯೋಗಿಸಿದ್ದಾರೆ. ಅವರನ್ನು ಮರೆಯುವಂಥದ್ದು ನ್ಯಾಯವಲ್ಲ. ಕೃತಜ್ಞತೆಯುಳ್ಳವರಾಗಿ ಅವರ ವಿಷಯದಲ್ಲಿ ಜೀವಿಸುವಂಥದ್ದು ಒಳ್ಳೆಯದಾಗಿದೆ. ಅದಕ್ಕೆ ಕ್ರೈಸ್ತಿಯ ಸಮಾಜವೇ, ನಿಮ್ಮ ಜೀವಿತ ಕಾಲದಲ್ಲಿ, ನಿಮ್ಮ ಜೀವಿತ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಿರುವ, ನಿಮಗೆ ಆಧಾರವಾಗಿರುವ ಯಾರೊಬ್ಬರನ್ನು ಮರೆಯಬೇಡಿರಿ. ದಾವೀದನು ಇದನ್ನೇ ನಮಗೆ ಕಲಿಸುತ್ತಿದ್ದಾನೆ. ಅದೇನೋ ಸ್ವಲ್ಪ ನಮ್ಮ ಸ್ಥಿತಿಗತಿಗಳು ಬದಲಾಗಿ ಸ್ವಲ್ಪ ನಾವು ಬದಲಾದ್ರೆ ಸಾಕು, ಎಲ್ಲವನ್ನೂ ಮರ್ತು ಹೋಗ್ತೇವೆ, ಎಲ್ಲರನ್ನೂ ಮರ್ತು ಹೋಗ್ತೇವೆ. ಈ ದಿನ ಈ ಸ್ಥಿತಿಗೆ, ಈ ಸ್ಥಾನಕ್ಕೆ ನಾವು ಸೇರುವುದಕ್ಕಾಗಿ ಯಾರ್ಯಾರು ಸಹಾಯ ಮಾಡಿದಾರೋ ಅವರನ್ನು ಸ್ವಲ್ಪವೂ ಲಕ್ಷಿಸುವುದಿಲ್ಲ. ದಯವಿಟ್ಟು ಗಮನಿಸಿರಿ. ಸುಮಾರು 35 ವರ್ಷಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ? 35 ವರ್ಷಗಳ ಹಿಂದೆ. ಆಗ ನನ್ನ ವಯಸ್ಸು 16 ವರ್ಷ ಆಗಿತ್ತು. 35-36 ವರ್ಷಗಳ ಹಿಂದೆ ನನ್ನ ವಯಸ್ಸು 16 ವರ್ಷ ಆಗಿತ್ತು. ಆಗ ನಾನು ಸ್ವಲ್ಪ ಮಟ್ಟಿಗೆ ಆತ್ಮಿಕವಾಗಿ ಉಗರ ಬೆಚ್ಚಗಿರುವ ಜೀವಿತ ಜೀವಿಸುತ್ತಿದ್ದೆ. ಹಾಗೆ ಉಗರ ಬೆಚ್ಚಗಿರುವ ಜೀವಿತ ಜೀವಿಸುವಾಗ ಯಾರೋ ನನಗೆ ಹೇಳಿದ್ರು, ಇಂತಹ ತಾಯಿ ಪ್ರಾರ್ಥನೆ ಮಾಡ್ತಿದ್ದಾಳೆ, ಆ ಪ್ರಾರ್ಥನೆ ಮಾಡುವ ತಾಯಿಯ ಬಳಿಗೆ ಹೋದ್ರೆ ಖಚಿತವಾಗಿಯೂ ಆತ್ಮಿಕ ಬಲ ಹೊಂದುತ್ತೀರಿ ಎಂಬುದಾಗಿ ಹೇಳಿದ್ರೆ, ಹಾಗೆ ಪ್ರಾರ್ಥಿಸುವ ತಾಯಿಯ ಬಳಿಗೆ ಹೋದೆ. ಆಕೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ನನ್ನೊಳಗೆ ಒಂದು ವಿಧವಾದ ಉಜ್ಜೀವ ಉಂಟಾಯಿತು. ಪ್ರಾರ್ಥನೆ ಮಾಡುತ್ತಿರುವಾಗಲೇ ಆ ಪ್ರಾರ್ಥನೆಯಿಂದ ಕಳೆದುಕೊಂಡಿರುವಂತಹ ಆತ್ಮಿಕತೆಯನ್ನು ತಿರುಗಿ ಹೊಂದಿಕೊಂಡೆ. ಆಕೆಯೇನು ಪ್ರಸಂಗ ಮಾಡಲಿಲ್ಲ, ಪ್ರಾರ್ಥನೆ ಮಾತ್ರವೇ ಮಾಡಿದಳು. ಆ ಪ್ರಾರ್ಥನೆ ಮತ್ತೆ ನನ್ನೊಳಗೆ ಉಜ್ಜೀವವನ್ನು ಉಂಟುಮಾಡಿ ಕರ್ತನಿಗೋಸ್ಕರ ಜೀವಿಸಬೇಕು ಎಂಬ ಆಸೆಯನ್ನು ಹುಟ್ಟಿಸಿತು. ಇದು ಯಾವಾಗ ನಡೆದ ಸಂಗತಿ? 35 ವರ್ಷಗಳ ಹಿಂದೆ, 35-36 ವರ್ಷಗಳ ಹಿಂದೆ ನಡೆದ ಘಟನೆ. ನಿಮಗೊಂದು ವಿಷಯ ಗೊತ್ತಾ? ನಾನು ಸ್ವಲ್ಪ ಸ್ಥಿರಗೊಂಡ ಆ ದಿನದಿಂದ ಇಂದಿನವರೆಗೂ ಸುಮಾರು 25 ವರ್ಷಗಳಿಂದ ಪ್ರತಿ ತಿಂಗಳು ಆ ತಾಯಿಗೆ ನಾನು ಒಂದು ವಿಶೇಷ ಕಾಣಿಕೆ ಕಳಿಸುತ್ತೇನೆ. ಎಷ್ಟು ವರ್ಷಗಳಿಂದ ಹೇಳ್ರಿ? 25, ಸುಮಾರು 30 ವರ್ಷಗಳಿಂದ ಆ ತಾಯಿಗೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾಣಿಕೆ ಕಳಿಸುತ್ತೇನೆ. ಯಾಕೆ ಗೊತ್ತಾ? ಹೇಳ್ತೇನೆ ಕೇಳಿ. ಕೃತಜ್ಞತೆಯಿಂದ. ಆ ತಾಯಿ ಆ ದಿನ ಪ್ರಾರ್ಥನೆ ಮಾಡಿ ನನ್ನ ಆತ್ಮಿಕ ಜೀವಿತವನ್ನು ಉಜ್ಜೀವಗೊಳಿಸಿದಳು. ಸಹೋದರ ಸಹೋದರಿಯರೇ, ನಮಗೋಸ್ಕರ ಎಷ್ಟೋ ಜನ ಪ್ರಾರ್ಥನೆ ಮಾಡಿರುತ್ತಾರೆ. ಎಷ್ಟೋ ಜನ ಫೋನ್ನಲ್ಲಿ ಪ್ರಾರ್ಥನೆ ಮಾಡಿರುತ್ತಾರೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿರುತ್ತಾರೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರುತ್ತಾರೆ. ಅವರನ್ನು ಮರೆಯಬೇಡಿ. ಈ ದಿನ ನಿಮಗೆ ಸ್ವಲ್ಪ ಸ್ಥಿತಿಗತಿಗಳು ಬದಲಾಗಿ ಸೈಕಲ್ ಮೇಲೆ ಬರುವವರಿಗೆ ಬೈಕ್ ದೊರಕಿತು, ಬೈಕ್ ದೊರಕಿದವರಿಗೆ ಈಗ ಕಾರ್ನಲ್ಲಿ ಬರ್ತಾ ಇದ್ದೀರಿ. ಅಬ್ಬೋ, ಭೂಮಿಯೆಲ್ಲ ಕ್ಲೀನ್ ಮಾಡಬೇಡಿ. ಬದಲಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ. ದಾವೀದನಿಗೆ ಕರೆ ಬಂದಿತು, ರಾಜನಾಗಿ ಅಭಿಷೇಕಿಸಲ್ಪಡುವುದಕ್ಕಾಗಿ ಕರೆ ಬಂತು.
ಹಾಗೆ ಕರೆ ಬಂದಾಗ ದಾವೀದನು ಅಹಂಕಾರ ಪಡಲಿಲ್ಲ. ಕಷ್ಟದಲ್ಲಿದ್ದಾಗ ಅವನ ಸಂಗಡದಲ್ಲಿದ್ದಂಥವರೆಲ್ಲರನ್ನೂ ಕರೆದೊಯ್ತಿದ್ದಾನೆ. ಬನ್ನಿರಿ, ನನ್ನ ಸಂಗಡ ನೀವು ಕೂಡ ಉನ್ನತವಾದಂತಹ ಜವಾಬ್ದಾರಿಕೆಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಬನ್ನಿರಿ ಅಂದ. ನಮ್ಮ ಕರ್ತನು ಹೇಳಿದ್ದಾರೆ, ಅಳುವವರ ಸಂಗಡ ಅಳಿರಿ ಎಂದು, ಸಂತೋಷಿಸುವವರ ಸಂಗಡ ಸಂತೋಷಿಸಿರಿ ಎಂದು. ಅದೇ ದಾವೀದನ ಸ್ವಭಾವ, ವ್ಯಕ್ತಿತ್ವ ಆಗಿತ್ತು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಇದು ಹೇಗೆ ಸಾಧ್ಯವಾಯಿತು ಗೊತ್ತಾ? ದಾವೀದನು ಪ್ರಾರ್ಥನೆಯಿಂದಲೇ ದೇವರ ಚಿತ್ತ ಏನೆಂದು ತಿಳಿದುಕೊಂಡ. ಯೋನಾ ನೆನವೆಗೆ ಹೋಗು ಅಂದಾಗ ಹೋಗಲಿಲ್ಲ. ತರ್ಷಿಸಿಗೆ ಹೋಗುವ ಪ್ರಯತ್ನ ಮಾಡಿ ಪ್ರಾಣ ಅಪಾಯಕ್ಕೆ ಒಳಪಡಿಸಿಕೊಂಡ. ಆಮೇಲೆ ಪಶ್ಚಾತ್ತಾಪಪಟ್ಟು ನೆನವೆಗೆ ಹೋದಾಗ ಏನಾಯ್ತು? ನೆನವೆ ಪಟ್ಟಣವೇ ರಕ್ಷಿಸಲ್ಪಟ್ಟಿತು. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತಿದ್ದೇನೆ, ಎರಡು ಕೈಗಳನ್ನು ಜೋಡಿಸಿ, ದೇವರ ಚಿತ್ತ ಮಾಡುವುದೇ ಆಶೀರ್ವಾದಕರವಾಗಿದೆ. ದೇವರ ಚಿತ್ತ ಅಂದ್ರೆ ಏನು? ದೇವರು ಹೇಳಿರುವುದನ್ನೇ ಮಾಡುವುದು ಅಷ್ಟೇ. ದೇವರು ಹೇಳಿರುವುದನ್ನು ಮಾಡಿದ್ರೆ ನಮಗೆ ಆಶೀರ್ವಾದ. ಸೈತಾನನು ಹೇಳಿದ್ದನ್ನು ಮಾಡುವುದಾದ್ರೆ ನಮಗೆ ಶಾಪ, ನಮಗೆ ನಷ್ಟ. ಅದೇ ಸಮಯದಲ್ಲಿ ಮರೆಯಬೇಡಿರಿ, ದಾವೀದನು ಯಾವತ್ತೂ ರಾಜನಾಗಿ ಅಭಿಷೇಕಿಸಲ್ಪಟ್ಟನು ಗೊತ್ತಾ? 17 ವರ್ಷ ವಯಸ್ಸಿನವನಾಗಿದ್ದಾಗ ಸಮುವೇಲನು ಬಂದು ದಾವೀದನಿಗೆ ಅಭಿಷೇಕಿಸುತ್ತಾನೆ. ಸಮುವೇಲನೇ, ಈ ರಾಜ್ಯವನ್ನು ಪರಿಪಾಲಿಸುವುದಕ್ಕಾಗಿ ದೇವರು ನಿನ್ನನ್ನು ಅಭಿಷೇಕಿಸಬೇಕೆಂದು ಕಳಿಸಿದ್ದಾರೆ. ದಾವೀದನೇ, ನಿನ್ನನ್ನು ರಾಜನಾಗಿ ಅಭಿಷೇಕಿಸುತ್ತಿದ್ದೇನೆ. ಅಂದರೆ ವಾಸ್ತವದಲ್ಲಿ ದೇವರು ಆ ದಿನವೇ ದಾವೀದನನ್ನು ರಾಜನಾಗಿ ಅಭಿಷೇಕಿಸಿದ್ರು. ಅಂದರೆ ಅಂದಿನಿಂದಲೇ ಪರಿಪಾಲನೆ ಪ್ರಾರಂಭಿಸಬೇಕಿತ್ತು. ಆದರೆ ಹಾಗೆ ಆಗಲಿಲ್ಲ, ಅದು ಸಾಧ್ಯವಾಗಲಿಲ್ಲ. ಎದಕ್ಕಾಗಿ? ಸೌಲನು ಅಡ್ಡಬಂಡೆಯಂತೆ ತಯಾರಾದ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4 ದಿನ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಕೂಡ ಅಲ್ಲ, 13 ವರ್ಷಗಳವರೆಗೂ ದಾವೀದನು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಂತೆ ಒಂದು ಅಡ್ಡಬಂಡೆಯಂತೆ ತಯಾರಾದ. ಕೇಳಿ ಸಹೋದರರೇ, ಸಹೋದರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ನೀವು ಸೇರಬೇಕು ಅಂದುಕೊಳ್ತಿರುವಂತಹ ಉನ್ನತವಾದ ಗಮ್ಯಕ್ಕೆ ನೀವು ಸೇರಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಸೈತಾನನು ಮೌನವಾಗಿ ಇರೋದಿಲ್ಲ. ನೀವು ಆಶೀರ್ವದಿಸಲ್ಪಡುವುದು ಸೈತಾನನಿಗಿಷ್ಟವಿಲ್ಲ. ನೀವು ಅಭಿವೃದ್ಧಿಯಾಗುವುದು ಸೈತಾನನಿಗಿಷ್ಟವಿಲ್ಲ. ನೀವು ಅಭಿವೃದ್ಧಿ ಹೊಂದುವುದು ಸೈತಾನನಿಗಿಷ್ಟವಿಲ್ಲ. ನೀವು ಪ್ರಮೋಷನ್ ಹೊಂದುವುದು ಸೈತಾನನಿಗಿಷ್ಟವಿಲ್ಲ. ನೀವು ಸ್ವಸ್ಥತೆ ಹೊಂದುವುದು ಸೈತಾನನಿಗಿಷ್ಟವಿಲ್ಲ. ನಿಮ್ಮ ಕುಟುಂಬ ಕಟ್ಟಲ್ಪಡುವುದು ಸೈತಾನನಿಗಿಷ್ಟವಿಲ್ಲ. ಆರ್ಥಿಕವಾಗಿ ನೀವು ಸ್ಥಿರಗೊಂಡು ಅನೇಕರಿಗೆ ಆಶೀರ್ವಾದಕರವಾಗಿರುವುದು ಸೈತಾನನಿಗಿಷ್ಟವಿಲ್ಲ. ಅದಕ್ಕಾಗಿಯೇ ಏನ್ ಮಾಡ್ತಾನೆ? ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಸಮಯ ಬಂದಾಗ ಅಡ್ಡ ತಡೆಯುವ ಪ್ರಯತ್ನ ಮಾಡ್ತಾನೆ. ಹೇಗೆ? ಯಾರೋ ಒಬ್ಬರ ಮೂಲಕ. ಈ ದಿನ ಬಹುಶಃ ನಿಮ್ಮ ಜೀವಿತದಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಹೀಗೇ ಆಗ್ತಿರಬಹುದು. ಯಾರೋ ಒಬ್ಬರ ಮೂಲಕ, ಯಾರೋ ಒಬ್ಬರ ಮುಖಾಂತರ ನೀವು ಹೊಂದಬೇಕಾದ ಆಶೀರ್ವಾದ ಹೊಂದಿಕೊಳ್ಳಲಾರದಂತೆ ಅವನು ತಡೆಯುತ್ತಿರಬಹುದು. ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಂತೆ, ಸಿಗಬೇಕಾದ ಉದ್ಯೋಗ ಸಿಗಲಾರದಂತೆ, ಕೊಂಡುಕೊಳ್ಳಬೇಕಾದ ಸ್ಥಳ ಇಲ್ಲವೇ ಹೊಲ ಇಲ್ಲವೇ ಮನೆ ಕೊಂಡುಕೊಳ್ಳಲಾರದಂತೆ, ನಿಮಗೆ ಸೇರಿರುವಂಥದ್ದು ನೀವು ಅನುಭವಿಸಬೇಕಾದದ್ದು ಅನುಭವಿಸಲಾರದಂತೆ ಯಾರೋ ಒಬ್ಬರು ನಿಮ್ಮ ಜೀವಿತದಲ್ಲಿ ಅಡ್ಡ ತಡೆಯುವಂಥದ್ದು ಸೈತಾನನ ತತ್ವವಾಗಿದೆ. ಅಡ್ಡ ತಡೆಯುವವರನ್ನು ತರುತ್ತಾನೆ. ಅದೇ ಅಡ್ಡ ತಡೆ ದಾವೀದನ ಜೀವಿತದಲ್ಲಿ ಸಿಂಹಾಸನವನ್ನು ಎಷ್ಟು ವರ್ಷಗಳವರೆಗೂ ಹತ್ತಲಾರದಂತೆ ಮಾಡಿತು ಗೊತ್ತಾ? 13 ವರ್ಷಗಳವರೆಗೂ ಸೌಲನು ಅಡ್ಡ ತಡೆಯುತ್ತಾನೆ. ದೇವರು ನೋಡ್ತಾರೆ, ಕೊನೆಗೇನ್ ಮಾಡ್ತಾರೆ? ಆ ಅಡ್ಡ ತಡೆಯೇ ಇಲ್ಲದಂತೆ ಮಾಡ್ತಾರೆ. ಅದೇ ಕಾರ್ಯ ನಿಮ್ಮ ಜೀವಿತದಲ್ಲಿಯೂ ಕೂಡ ಶೀಘ್ರದಲ್ಲೇ ನಡೆಯಲಿಕ್ಕಿದೆ. ಅಡ್ಡ ತಡೆಯುವಂಥವರನ್ನು ದೇವರು ತೆಗೆದು ಹಾಕ್ತಾರೆ. ಮರೆಯಬೇಡಿರಿ, 17 ವರ್ಷ ವಯಸ್ಸಿನಲ್ಲಿ ಯೋಸೇಫನಿಗೆ ದೇವರು ದರ್ಶನಗಳ ಮೂಲಕ ತನ್ನ ಉದ್ದೇಶಗಳೇನೆಂದು ತಿಳಿಯಪಡಿಸಿದ್ರು. ಉನ್ನತ ಸ್ಥಿತಿಗೆ ನೀನು ಹೋಗುತ್ತೀ ಎಂದು ದೇವರು ತಿಳಿಯಪಡಿಸ್ತಾರೆ. ಹೋದನೋ ತಕ್ಷಣವೇ? ಇಲ್ಲ ಪ್ರಿಯರೇ, 30 ವರ್ಷ ವಯಸ್ಸಿನಲ್ಲಿ ಐಗುಪ್ತ ದೇಶ ಪರಿಪಾಲಿಸುವುದಕ್ಕಾಗಿ ಪ್ರಧಾನಮಂತ್ರಿಯಾಗಿ ಆರಿಸಲ್ಪಡುತ್ತಾನೆ. ಆದರೆ 13 ವರ್ಷಗಳವರೆಗೂ ಅದೇ ಶ್ರಮೆ ಅನುಭವಿಸ್ತಾನೆ. ಯೋಸೇಫನು ಕೂಡ 13 ವರ್ಷ ಅನುಭವಿಸ್ತಾನೆ. ದೇವರು ಕೊಟ್ಟ ದರ್ಶನ ಅವನ ಜೀವಿತದಲ್ಲಿ ನೆರವೇರುವುದಕ್ಕಾಗಿ 13 ವರ್ಷಗಳ ಕಾಲ ಹಿಡಿದಿತು. ದೇವರು ಕೊಟ್ಟ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಳ್ಳಲು ದಾವೀದನಿಗೆ 13 ವರ್ಷಗಳವರೆಗೂ ಕಾದು ಎದುರು ನೋಡಬೇಕಾಯಿತು. ಇಸ್ರಾಯೇಲ್ ಪ್ರಜೆಗಳನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ಮೋಶೆ 40 ವರ್ಷಗಳವರೆಗೂ ದೇವರ ಶಿಕ್ಷಣೆ ಹೊಂದಿಕೊಳ್ಳಬೇಕಾಯಿತು, ಎದುರು ನೋಡಬೇಕಾಯಿತು. ಅಷ್ಟ್ಯಾಕೆ ಪ್ರಿಯರೇ, ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಂತಹ ಯೇಸು ಕ್ರಿಸ್ತನು 33 ವರ್ಷಗಳವರೆಗೂ ಈ ಭೂಮಿಯ ಮೇಲೆ ಆತನು ಕಾದು ಎದುರು ನೋಡಬೇಕಾಯಿತು, ನಿಮಗೂ ನನಗೂ ರಕ್ಷಕನಾಗಿ ಆಗುವುದಕ್ಕೋಸ್ಕರ.
ಆಪಲ್ ಫೋನ್, ಆಪಲ್ ಫೋನ್, ಆಪಲ್ ಫೋನ್ ಅನ್ನುತ್ತಾ ಇರ್ತೀರಲ್ಲವೋ? ಈ ದಿನ ನಿಮ್ಮ ಹತ್ರ ಇರುವಂತಹ ಇಲ್ಲವೇ ಕೊಂಡುಕೊಳ್ಳಲು ಇಚ್ಛಿಸುವಂತಹ ಆಪಲ್ ಫೋನ್ ಈ ದಿನ ಇದ್ದ ಸ್ಥಾನಕ್ಕೆ ಬರಲು 48 ವರ್ಷಗಳ ಕಾಲ ಹಿಡಿದಿತು. ಅಮೆಜಾನ್, ಅಮೆಜಾನ್, ಅಮೆಜಾನ್ ಅನ್ನುತ್ತಾ ಇರ್ತೀರಲ್ಲವೇ? ಈ ದಿನ ಅಮೆಜಾನ್ ಕಂಪನಿ ಪ್ರಪಂಚದ 4 ಮೂಲೆಗೆ ಹೋಗಲು 28 ವರ್ಷಗಳ ಕಾಲ ಹಿಡಿದಿತು. ಟೆಸ್ಲಾ, ಟೆಸ್ಲಾ, ಟೆಸ್ಲಾ ಅನ್ನುತ್ತಾರೆ ಈ ದಿನದಲ್ಲಿ. ಒಂದು ವಿಶೇಷವಾದ ಕಾರಾಗಿದೆ ಅದು. ಆ ಕಾರು ಪ್ರಪಂಚದಲ್ಲೇ ಅತ್ಯಧಿಕವಾಗಿ ಮಾರಾಟ ಆಗುವ ಕಾರನ್ನಾಗಿ, ಇಲ್ಲವೇ ಆಕರ್ಷಣೆಯುಳ್ಳ ಕಾರನ್ನಾಗಿ ಜನರು ಭಾವಿಸುವುದಕ್ಕಾಗಿ 18 ವರ್ಷಗಳ ಕಾಲ ಹಿಡಿದಿತು. ಫೇಸ್ಬುಕ್, ಫೇಸ್ಬುಕ್, ಫೇಸ್ಬುಕ್ ಅನ್ನುತ್ತೇವೆ ಈ ದಿನ. ಫೇಸ್ಬುಕ್ ಪ್ರಪಂಚದ 4 ಮೂಲೆಗಳಿಗೆ ಹೋಗಲು 18 ವರ್ಷಗಳ ಕಾಲ ಹಿಡಿದಿತು. ಹೇಳಿ ಸಹೋದರ ಸಹೋದರಿಯರೇ, ಯಾವುದೊಂದು ಕೂಡ ಈ ದಿನ ಅಂದುಕೊಂಡ ಕೂಡಲೇ ನಾಳೆ ನಡೆಯುವ ಅವಕಾಶ ಇರೋದಿಲ್ಲ. ಅಂದರೆ ಅರ್ಥವೇನೆಂದರೆ, ದೇವರು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಮಾಡಲು ಇಚ್ಛಿಸುತ್ತಿದ್ದಾರೋ ಅದನ್ನು ಖಂಡಿತವಾಗಿಯೂ ಮಾಡುತ್ತಾರೆ. ಹಾಗೆ ಮಾಡುವ ಪ್ರಕ್ರಿಯೆಯಲ್ಲಿ ಏನೆಲ್ಲ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೋ, ಯಾವ ರೀತಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೋ, ಆ ಆಶೀರ್ವದಿಸಲ್ಪಟ್ಟ ಸ್ಥಾನಕ್ಕೆ ನೀವು ಹೋಗಬೇಕಾದರೆ ಅನೇಕ ಹೋರಾಟಗಳನ್ನು ಹಾದು ಹೋಗಬೇಕು. ಆ ಸ್ಥಾನಕ್ಕೆ ನೀವು ನ್ಯಾಯ ಮಾಡಬೇಕಾದರೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು, ನಷ್ಟಗಳನ್ನು ಹಾದು ಹೋಗಲೇಬೇಕು. ದಾವೀದನು ರಾಜ್ಯವನ್ನೇ ಪರಿಪಾಲಿಸಬೇಕಾದರೆ ಎಲ್ಲ ಅನುಭವ ಹಾದು ಹೋಗಲೇಬೇಕು. ಯೋಸೇಫನು ಪ್ರಧಾನಮಂತ್ರಿಯಾಗಿ ರಾಜ್ಯ ಪರಿಪಾಲಿಸಬೇಕಾದರೆ ಎಲ್ಲ ಹೋರಾಟ ಹಾದು ಹೋಗಲೇಬೇಕಿತ್ತು. ಒಂದು ವಿಷಯ ಗೊತ್ತಾ? ಪ್ರಪಂಚದಲ್ಲಿ ಬಹು ಪ್ರಮಾದಕರವಾದ ವ್ಯಕ್ತಿ ಯಾರೆಂದರೆ ಆಗಲೇ ಡಾಕ್ಟರ್ ಓದಿ ಹಾಸ್ಪಿಟಲ್ ಅನ್ನು ಪ್ರಾರಂಭಿಸಿದಂಥವನು. ನಿಮಗೇನಾದ್ರೂ ಅರ್ಥವಾಯ್ತೋ ಇಲ್ಲವೋ? ಸಾಧಾರಣವಾಗಿ ಪ್ರಪಂಚದಲ್ಲಿ ಬಹು ಅಪಾಯಕರವಾದ ವ್ಯಕ್ತಿ ಯಾರೆಂದರೆ ಡಾಕ್ಟರ್ ಪದವಿ ಓದಿ ಮುಗಿಸಿದ ಕಾಲೇಜಿನಲ್ಲಿ ಈಗ ಪ್ರಾಕ್ಟೀಸ್ ಪ್ರಾರಂಭಿಸುತ್ತಾನೆ. ಏನನ್ನು ಪ್ರಾರಂಭಿಸುತ್ತಾನೆ? ಹೇಳ್ತೇನೆ ಕೇಳಿ. ಪ್ರಾಕ್ಟೀಸ್. ಈಗ ಅವನು ಪ್ರಾಕ್ಟೀಸ್ ಮಾಡುತ್ತಾನೆ. ಯಾರ ಮೇಲೆ? ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲದಕ್ಕೆ ನೀವೇನಾದ್ರೂ ಹೋಗಿದ್ದೀರಿ ಅಂದ್ಕೊಳ್ಳಿ, ನಿಮ್ಮ ಮೇಲೆಯೇ ಪ್ರಾಕ್ಟೀಸ್ ಮಾಡ್ತಾನೆ. ಯಾವುದನ್ನು ಕೊಯ್ಬಾರ್ದು ಅದನ್ನು ಕೊಯ್ತಾನೆ. ನೀವು ಗುಟ್ಟುಕ್ಕಂತ ಸತ್ರಿ ಅಂದ್ಕೊಳ್ಳಿ. ಓಹೋ, ಹೀಗೆ ಕೊಯ್ಬಾರ್ದು, ಕೊಯ್ದ್ರೆ ಸಾಯ್ತಾರೆ ಎಂದು ಹೇಗೆ ಗೊತ್ತಾಯ್ತು? ನಿಮ್ಮನ್ನು ಕೊಯ್ದಾಗ ಗೊತ್ತಾಯ್ತು. ಅದಕ್ಕೆ ಅದನ್ನು ಪ್ರಾಕ್ಟೀಸ್ ಅನ್ನುತ್ತಾರೆ. ಜಾಗ್ರತೆ. ಏನು ಅರ್ಥ ಆಗತ್ತೆ ಇಲ್ಲಿ? ಅರ್ಥ ಮಾಡಿಕೊಳ್ಬೇಕಾದದ್ದೇನೆಂದರೆ, ಯಾರೇ ಆಗಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದರೆ ಮೊದಲು ಏನ್ಬೇಕು ಹೇಳಿ? ಅನುಭವ ಬೇಕು. ಆ ಅನುಭವ ಹೊಂದಿಕೊಳ್ಳುವುದಕ್ಕಾಗಿ ಮೋಶೆಗೆ 40 ವರ್ಷಗಳು ಹಿಡಿದುವು, ಅದ್ಭುತನಾದ ನಾಯಕನಾಗುವುದಕ್ಕಾಗಿ. ಹಾಗೆಯೇ ದಾವೀದನಿಗೆ 13 ವರ್ಷಗಳ ಕಾಲ ಹಿಡಿದಿತು. ಹಾಗೆಯೇ ಯೋಸೇಫನಿಗೆ 13 ವರ್ಷ ಕಾಲ ಹಿಡಿದಿತು. ಹಾಗೆಯೇ ಪೌಲನು ಅದ್ಭುತವಾದ ಸೇವೆ ಮಾಡುವುದಕ್ಕಾಗಿ 13 ವರ್ಷ ಅವನು ಯಾರಿಗೂ ಗೊತ್ತಿಲ್ಲದ ಸ್ಥಳಕ್ಕೆ ಹೋಗಿ ತರಬೇತಿ ಹೊಂದುತ್ತಾನೆ ದೇವರಿಂದಲೇ. ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ 33 ವರ್ಷಗಳವರೆಗೂ ಕಾಯಬೇಕಾಯಿತು ನಿಮಗೂ ನನಗೂ ರಕ್ಷಣೆ ಕೊಡುವುದಕ್ಕಾಗಿ. ಕ್ರೈಸ್ತಿಯ ಸಮಾಜವೇ, ಆಲಸ್ಯವಾಗ್ತಿದೆ ಎಂದು ಯೋಚಿಸಿ ನಿರಾಶರಾಗಬೇಡಿ. ಆ ಆಲಸ್ಯವನ್ನೇ ದೇವರು ಮನಸ್ಸು ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಅಮೃತವನ್ನಾಗಿ ಆತನು ಮಾರ್ಪಡಿಸಲಿಕ್ಕಿದ್ದಾನೆ ಎನ್ನುವಂಥದ್ದು ವಾಸ್ತವ. ಒಮ್ಮೆ ನಾಯಿ ಮತ್ತು ಆನೆ ಒಂದೇ ಸಾರಿ ಪ್ರೆಗ್ನೆಂಟ್ ಆದುವು. ನಾಯಿ ಕೂಡ ಪ್ರೆಗ್ನೆಂಟ್ ಆಯಿತು, ಹಾಗೆಯೇ ಆನೆ ಕೂಡ ಪ್ರೆಗ್ನೆಂಟ್ ಆಯಿತು. ನಾಯಿ ಪ್ರೆಗ್ನೆಂಟ್ ಆದ ಕೆಲವು ತಿಂಗಳಲ್ಲೇ 6 ಮರಿಗಳನ್ನು ಹಡೆದಿತು. ಆ ಮರಿಗಳನ್ನು ಹಡೆದು ಆನೆಗೆ ಹೇಳುತ್ತೆ, ನೋಡಿದೀಯಾ 6 ಮರಿಗಳನ್ನು ಹಡೆದೆ, ನೋಡಿದೀಯಾ ಎಂದು ಹೇಳಿದ್ರೆ ಪಾಪ ಈ ಆನೆ ಇನ್ನೂ ಗರ್ಭಧರಿಸುತ್ತಲೇ ಇತ್ತು. ಒಂದು 9 ತಿಂಗಳು ಬ್ರೇಕ್ ತೆಗೆದುಕೊಂಡಿತು ನಾಯಿ. ಮತ್ತೆ ಪ್ರೆಗ್ನೆಂಟ್ ಆಯಿತು. ಆಮೇಲೆ ಮತ್ತೆ 6 ಮರಿಗಳನ್ನು ಹಡೆದಿತು. 18 ತಿಂಗಳು ಬರೋಷ್ಟೊತ್ತಿಗೆ ನಾಯಿಗೆ ಎಷ್ಟು ಮರಿಗಳಿವೆ? 12 ಮರಿಗಳಿವೆ. ಆನೆ ಅಣ್ಣ, ಆನೆ ಅಣ್ಣ, 12 ಮರಿಗಳು ನನಗೆ, ನೀನೇನು ಕನಿಷ್ಠ 1 ಮರಿಯನ್ನು ಕೂಡ ಹಡಿಯಲಿಲ್ಲ, ಏನು ನಿನ್ನ ಸಂಗತಿ? ದಯವಿಟ್ಟು ಗಮನಿಸಿ ಪ್ರಿಯರೇ, ನಾಯಿ 2 ವರ್ಷಗಳಲ್ಲಿ 12 ಮರಿಗಳನ್ನು ಹಡಿಯಬಹುದೇನೋ, ಆದರೆ ಆನೆ ಮಾತ್ರ 2 ವರ್ಷಗಳಲ್ಲಿ 1 ಮರಿಯನ್ನು ಮಾತ್ರವೇ ಹಡಿಯುತ್ತೆ. ಆಗ ಆ ಆನೆ ಅಂದಿರೋದೇನು ಗೊತ್ತಾ? ಅಯ್ಯೋ ನಾಯಿಯೇ, ನಾಯಿಯೇ, ಇಷ್ಟಿಷ್ಟು 12 ಮಂದಿ ಮರಿಗಳನ್ನು ಹಡೆದೆ, ಆದರೆ ನಾನು ಹಡಿಯಲಿಕ್ಕಿರುವ ಮರಿ ಇಷ್ಟು ಮರಿ ಅಲ್ಲ, ನಾನು ಹಡಿಯಲಿಕ್ಕಿರುವ ಮರಿ ಆನೆ ಮರಿ. ಸೊಂಡುಲನ್ನು ಸುತ್ತಿದ್ರೆ ಸಾಕು, ಮರವೇ ಕಿತ್ತೋಗ್ಬೇಕು. ಅಡವಿಯಲ್ಲಿ ಹೆಜ್ಜೆ ಇಟ್ರೆ ಸಾಕು, ಅಡವಿಯಲ್ಲಿ ಮಾರ್ಗ ಉಂಟಾಗ್ಲೇಬೇಕು. ಊರಲ್ಲಿ ಹೆಜ್ಜೆ ಇಟ್ರೆ ಊರಿನವರೆಲ್ಲ ಬಂದು ನೋಡ್ಲೇಬೇಕು. ನಾನು ಹಡಿಯಲಿಕ್ಕಿರುವ ಮರಿ ಚಿಕ್ಕ ಮರಿಯೇ, ಆದರೆ ಅದು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡಬಲ್ಲಂತಹ ಒಂದು ಮರಿಯನ್ನು ನಾನು ಹಡಿಯಲಿಕ್ಕಿದ್ದೇನೆ. ಅದಕ್ಕಾಗಿಯೇ ಹೆಚ್ಚು ಕಾಲ ನಾನು ಕಾದು ಎದುರು ನೋಡ್ತಿದ್ದೇನೆ. ಅದೇ ರೀತಿ ದೇವರು ನಿಮಗೆ ಕೊಡಲಿಕ್ಕಿರುವ ಆಶೀರ್ವಾದವು ಬಹಳ ಅದ್ಭುತವಾಗಿರುವುದರಿಂದಲೇ
ಊರೆಲ್ಲಾ ನಿಮ್ಮನ್ನೇ ನೋಡುವ ಹಾಗೆ ದೇವರು ಮಾಡುವುದರಿಂದಲೇ. ಕೇಳಿ ಸಹೋದರ ಸಹೋದರಿಯರೇ, ಆಲಸ್ಯವಾಗುತ್ತಿದೆ. ಆ ಆಲಸ್ಯವನ್ನೇ ನಿಮ್ಮ ಜೀವಿತದಲ್ಲಿ ಅಮೃತವನ್ನಾಗಿ ಮಾಡ್ಲಿಕ್ಕಿದ್ದಾರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಇದನ್ನು ನಂಬುವಂಥವರಿದ್ರೆ ನನ್ನೊಂದಿಗೆ ಸೇರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಬನ್ನಿರಿ, ಎಲ್ಲರೂ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದಿವ್ಯವಾದಂತಹ ನಿಮ್ಮ ವಾಕ್ಯದ ಮೂಲಕ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ನಿಮ್ಮ ಮೃದುವಾದ ಸ್ವರ ಕೇಳಿಸಿಕೊಳ್ಳುವಂತೆ ಮಾಡಿ ನಮ್ಮ ಜೀವಿತದಲ್ಲಿ ಇರುವಂತಹ ದೇವರೇ ನಿರಾಶೆ, ನಿರುತ್ಸಾಹಕ್ಕೆ ದೇವರೇ ಈ ಶ್ರೇಷ್ಠವಾದ ಸಂದೇಶವೇ ಈ ದಿನ ಹೀಗೆ ನಮಗೆ ಧೈರ್ಯ ಕೊಟ್ಟಿದೆ. ಅದಕ್ಕಾಗಿ ನಿಮಗೆ ವಂದನೆಗಳು. ನಾವು ಪಾಪವನ್ನು ಮುಂದುವರಿಸುವುದಾದರೆ ಶಿಕ್ಷೆ ಬರುತ್ತದೆ. ಹಾಗೆ ಬರುವ ಶಿಕ್ಷೆ ನಿಮಗೆ ಗೊತ್ತಿರುವುದರಿಂದಲೇ ನಮ್ಮನ್ನು ಎಚ್ಚರಿಸಿದ್ದೀರಿ. ಈ ದಿನ ಆ ಎಚ್ಚರಿಕೆಯನ್ನು ದೇವರೇ ಯಾರೆಲ್ಲ ಲಕ್ಷಿಸುತ್ತಿದ್ದಾರೋ ಅಂಥವರು ತಮ್ಮ ಜೀವಿತ ಬದಲಾಯಿಸಿಕೊಳ್ಳಲು ಸಹಾಯ ಮಾಡಿರಿ. ಬದಲಾದಂಥವರು ಮೌನವಾಗಿರಬಾರದು ದೇವರೇ. ಬದಲಾಯಿಸುವಂತಹ ನಿಮ್ಮ ಕುರಿತಾದ ಸುವಾರ್ತೆಯನ್ನು ಲೋಕಕ್ಕೆ ದಾನ ಮಾಡಬೇಕು. ಅಂತಹ ದಾನಿಗಳನ್ನಾಗಿ ಪ್ರತಿಯೊಬ್ಬರನ್ನು ಎಬ್ಬಿಸಿರಿ ದೇವರೇ. ನೀವು ಕೊಟ್ಟ ಮಾತಿನ ಪ್ರಕಾರವೇ ನಮ್ಮ ಜೀವಿತದಲ್ಲಿ ನಾವು ಮಾಡುವ ಪ್ರತಿ ಪ್ರಾರ್ಥನೆಗೆ ಯೇಸಯ್ಯಾ ಶ್ರೇಷ್ಠವಾದ ಉತ್ತರವನ್ನು ದಯಪಾಲಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.